ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕನ್ನಡ ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದ್ರು. ಆ ವ್ಲಾಗ್ನ ಇವತ್ತು ನಿಮಗೆ ಎಡಿಟ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಪೂಜಾ, ಮೀ ಪ್ರಕೃತಿ. ನಾನು ಯಾರು ಗೊತ್ತಲ್ವಾ ಗೈಸ್? ಗೊತ್ತಿಲ್ಲ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಆಫ್ಟರ್ ಎ ಲಾಂಗ್ ಟೈಮ್ ನಾನು ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಮುಗ್ದೋಗಿದೆ, ಬಟ್ ಇವಾಗ ನಮ್ಮ ಕಾಲೇಜಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಗರ್ಲ್ಸ್ ಹೇಗೆ ರೆಡಿ ಆಗಿದ್ದಾರೆ ಅಂತ ನೋಡೋಕ್ಕೆ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಾ? ಬನ್ನಿ ತರಿಸ್ತೀನಿ. ಸೊ ಗಾಯ್ಸ್, ನಾನಿವತ್ತು ನಮ್ಮ ಗ್ಯಾಂಗ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಯಾರ್ಯಾರ್ದು ಏನೇನು ಹೆಸರು ಅಂತ ತಿಳ್ಕೊಂಡು ಬರೋಣ, ಬನ್ನಿ. ಸೊ ಹಾಯ್ ಗಾಯ್ಸ್, ಮೈ ಸೆಲ್ಫ್ ಪೂಜಾ, ನಿಮಗೆ ಗೊತ್ತಿದೆ ಅಂತ ಅನ್ಕೊಂತೀನಿ. ಹಾಯ್ ಗಾಯ್ಸ್, ಮೈ ಸೆಲ್ಫ್ ಛಾಯಾ. ಹಾಯ್ ಗಾಯ್ಸ್, ಮೈ ಸೆಲ್ಫ್ ಚೇತನ. ಹಾಯ್ ಗಾಯ್ಸ್, ಮೈ ಸೆಲ್ಫ್ ಲಕ್ಷ್ಮಿ. ಸೊ ನೋಡಿದ್ರಲ್ಲ ಗೈಸ್, ನಮ್ಮ ಗ್ಯಾಂಗಲ್ಲಿ ಯಾರ್ಯಾರು ಇದ್ದಾರೆ ಅಂತ. ಇನ್ನೊಂದು ಸ್ವಲ್ಪ ಜನ ಇದ್ದರು, ಬಟ್ ಆ ವಿಡಿಯೋದಲ್ಲಿ ತೆಗ್ದಿಲ್ಲ ಅಷ್ಟೇ. ನೆಕ್ಸ್ಟ್ ಟೈಮ್ ಅವ್ರನ್ನೂ ಕೂಡ ಪರಿಚಯ ಮಾಡಿಸ್ತೀನಿ. ಆ್ಯಂಡ್ ಸೊ ಈ ಕಡೆ ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ನಲ್ಲ, ಅದಕ್ಕೆ ನಮ್ಮ ಕಾಲೇಜ್ನ ಹೇಗೆ ಡೆಕೋರೇಟ್ ಮಾಡಿದ್ದಾರೆ ಅಂತ ನೋಡಿ. ಮೇಲ್ಗಡೆಯಿಂದ ನಾವು ನಮ್ಮ ಕ್ಲಾಸ್ ರೂಮ್ಗೆ ಹೋಗಿದ್ವಿ, ಅಲ್ಲಿಂದ ಒಂದು ವಿಡಿಯೋ ಕ್ಲಿಪ್ ತಗೊಂಡೆ. ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ನಮ್ಮ ಗರ್ಲ್ಸ್ ಎಲ್ಲ ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಅಂದರು. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಫೋಟೋಸ್ ತಗೊಂಡು, ವೀಡಿಯೋಸ್ ಮಾಡಿಕೊಂಡು, ರೀಲ್ಸ್ ಮಾಡಿಕೊಂಡು ಎಲ್ಲ ಎಂಜಾಯ್ ಮಾಡಿದ್ವಿ. ಈ ವಿಡಿಯೋದಲ್ಲೂ ಅಷ್ಟೇ ನಮ್ಮ ಗರ್ಲ್ಸೇ ಜಾಸ್ತಿ ಮಾತಾಡ್ತಾಯಿದ್ರು, ಬಟ್ ನಾನು ಸೌಂಡೆಲ್ಲ ಆಫ್ ಮಾಡಿ ನಾನು ಈಗ ತಿರ್ಗಾ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇಲ್ಲಿ ಪೂಜಾ ಏನೋ ಹೇಳ್ತಾ ಇದ್ದಾಳೆ, ಏನು ಹೇಳ್ತಾಳೆ ಕೇಳಿಸ್ಕೊಳ್ಳೋದ ಬನ್ನಿ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಟು ಯಶಸ್ಶ್ರೀ ರಾಜ್ ಚಾನಲ್. ಸೊ ಇವತ್ತು ನಮ್ಮ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಎಲ್ಲ ನೋಡಿ ನಮ್ಮ ಗರ್ಲ್ಸ್ ಹೆಂಗೆ ರೆಡಿಯಾಗಿ ಬಂದಿದ್ದಾರೆ ನೋಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿಸ್ ಗರ್ಲ್ ಯೂಟ್ಯೂಬ್ ಚಾನಲ್. ಇವರು ಬರೀ ವೆಲ್ಕಮ್ ಗೈಸ್ ಅನ್ನೋದೇ ಆಯಿತು. ಇದೆಲ್ಲ ರೀಲ್ಸ್ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಎಲ್ಲ ಫುಲ್ಲು ಎಲ್ಲ ವ್ಯಾನ್ಗಳು ಬಂತು, ಎಲ್ಲ ಕ್ಯಾಬ್ಗಳೂ ಎಲ್ಲ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ರು. ಹಂಗೆ ಮೇಲ್ಗಡೆ ನಮ್ಮ ಕ್ಲಾಸ್ ರೂಮಿಂದ ಒಂದು ಕ್ಲಿಪ್ ತೊಗೊಂಡೆ ನೋಡಿ, ಹೆಂಗೆ ಒಳ್ಳೆ ಎಲ್ಲ ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ. ಈ ಕಡೆ ಈಗ ಬ್ಯಾಂಡು ಟಮಟೆ ಎಲ್ಲ ಬಂತು, ಮತ್ತು ದೇವರು ಕೂಡ ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ರು. ನಾವು ಮೇಲ್ಗಡೆ ಇದ್ವಿ, ಎಲ್ಲ ಟೀಚರ್ಸು ಬಂದು ಕರೆದ್ರು. ಅಲ್ಲಿ ನಮ್ಮ ಕಾಲೇಜ್ ಎಂಟ್ರೆನ್ಸ್ ಹತ್ರ ಹೋಗಿ ದೇವ್ರನ್ನ ಮತ್ತು ವೀರಗಾಸೆ ನೃತ್ಯ ಮಾಡೋವನ್ನೆಲ್ಲ ಕರ್ಕೊಂಡು ಬರಬೇಕು ಅಂತ. ಸೊ ಮೊದಲು ನಾನು ಬೇಡ, ಬಿಸಿಲು ತುಂಬ ಇದೆ, ತಲೆನೋವು ಬರುತ್ತೆ, ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಅಂತ ಅಂದೆ. ಆಮೇಲೆ ಎಲ್ಲ ಹೋಗ್ತಿದ್ದಾರೆ ಬನ್ನಿ ಅಂತ ಕರ್ಕೊಂಡು ಹೋದ್ರು ನನ್ನನ್ನು. ನಾನು ಇಲ್ಲಿ ಫುಲ್ಲು ಆಡಿಯೋನ ಹಾಕೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ ಬಂದುಬಿಡುತ್ತೆ ಫುಲ್ ಆಡಿಯೋ ಹಾಕಿದ್ರೆ. ಸೊ ಸ್ವಲ್ಪ ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ ಅಷ್ಟೇ, ಅಂದರೆ ಕಟ್ ಮಾಡಿ ಹಾಕಿರ್ತೀನಿ. ಅದರಲ್ಲಿ ಸ್ವಲ್ಪ ಆಡಿಯೋಸ್ ಇರುತ್ತೆ. ಎಲ್ಲ ಫುಲ್ ಓವರಾಲ್ ಈ ವಿಡಿಯೋದಲ್ಲಿ ಜಾಸ್ತಿ ಆಡಿಯೋ ಇರಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ. ಬಟ್ ಆವತ್ತಿನ ದಿನ ಏನೇನಾಯಿತು ಅದೆಲ್ಲ ತೋರಿಸ್ತೀನಿ. ಸೌಂಡಿಗೆ ನಮಗೂ ಡ್ಯಾನ್ಸ್ ಮಾಡಬೇಕು ಅನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಟಮಟೆ ಎಲ್ಲ ಬಾರಿಸ್ತಾ ಇದ್ರು. ಮತ್ತು ಆ ವೀರಗಾಸೆ ನೃತ್ಯ ಅಂತೂ ಮಸ್ತಾಗಿತ್ತು. ಅವ್ರನ್ನ ನೋಡ್ತಾ ಇರೋ ಒಂಥರ ಭಯನೂ ಆಗುತ್ತೆ, ಒಂಥರ ಫುಲ್ಲು ಎಕ್ಸೈಟ್ಮೆಂಟು, ನಾವು ಡ್ಯಾನ್ಸ್ ಮಾಡಬೇಕು ಅವ್ರ ಜೊತೆ ಅಂತಲೂ ಇರುತ್ತೆ. ಸೊ ಹೇಳಿದ್ನಲ್ಲ, ಅಷ್ಟು ಚೆನ್ನಾಗಿ ಬಾರಿಸ್ತಾ ಇದ್ರು ಟಮಟೆನ, ನಮಗೂ ಡ್ಯಾನ್ಸ್ ಮಾಡಬೇಕು ಅಂತ ಅನಿಸ್ತಾ ಇತ್ತು ಅಂತ ಹೇಳಿದ್ನಲ್ಲ. ಮುಂದೆ ಫುಲ್ ವಿಡಿಯೋ ನೋಡಿ, ಅದರಲ್ಲಿ ನಾವು ಡ್ಯಾನ್ಸ್ ಮಾಡಿರೋ ವಿಡಿಯೋನು ಹಾಕಿರ್ತೀನಿ.
ನೋಡಿದ್ರಲ್ಲ ಗೈಸ್, ನಮ್ಮ ಗರ್ಲ್ಸ್ ಹೆಂಗೆ ರೊಚ್ಚಿಗೆದ್ದು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ. ನಾನು ಕೂಡ ಡ್ಯಾನ್ಸ್ ಮಾಡಿದೆ, ಬಟ್ ಅಲ್ಲಿ ವೀಡಿಯೋ ಆಗಿಲ್ಲ ಅಷ್ಟೇ. ಯಾಕಂದರೆ ನಾನೇ ಅಲ್ವಾ ವೀಡಿಯೋ ಮಾಡ್ತಾ ಇರೋದೆಲ್ಲ ಎಲ್ಲನೂ. ಬೆಳಿಗ್ಗೆ ಇಷ್ಟ ಆಯಿತು. ಈಗ ಮಧ್ಯಾಹ್ನ ಆಯಿತು, ಊಟ ಎಲ್ಲ ಮಾಡಿ ತಿರ್ಗಾ ಸ್ಟೇಜ್ ಫಂಕ್ಷನ್ ಇತ್ತು, ಕಾಂಪಿಟೇಷನ್ಸ್ ಇತ್ತು ಕನ್ನಡ ರಾಜ್ಯೋತ್ಸವದ ದಿನ. ಕ್ಯಾಶ್ ಪ್ರೈಸ್ ಕೂಡ ಇತ್ತು. ಅದೊಂದು ಕಾಂಪಿಟೇಷನ್ ನೋಡೋಕ್ಕೆ ಅಂತ ಬಂದು ಕೂತ್ಕೊಂಡ್ವಿ. ಎಲ್ಲ ಓಕೆ, ಬಟ್ ಪೆಂಡಲ್ಲೇ ಹಾಕ್ಸಿರ್ಲಿಲ್ಲ. ಬಿಸಿಲಲ್ಲಿ ಕೂತಿ ತಲೆಯೆಲ್ಲ ಫುಲ್ ಅವತ್ತೆಲ್ಲ ನೋವು ಬಂದ್ಬಿಟ್ಟಿತ್ತು. ಡ್ಯಾನ್ಸ್ ಪ್ರೋಗ್ರಾಮ್ ನೋಡಲೇಬೇಕು ಅಂತ, ಬಿಸಿಲಾದರೂ ಪರವಾಗಿಲ್ಲ, ಹಿಂಸೆ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಕೂತ್ಕೊಂಡು ನೋಡಿದ್ವಿ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಸೊ ಆಗಲೇ ಹೇಳ್ದಂಗೆ ನಾನು ಫುಲ್ ಆಡಿಯೋ ಮ್ಯೂಸಿಕ್ ಎಲ್ಲ ಹಾಕೋಕ್ಕಾಗಲ್ಲ, ಯಾಕಂದರೆ ಕಾಪಿರೈಟ್ ಆಗಿಬಿಟ್ರೆ ತುಂಬ ಕಷ್ಟ. ಆಮೇಲೆ ನನ್ನ ಚಾನಲೇ ಡಮಾರ್ ಆಗಿಬಿಡುತ್ತೆ. ಕಾಂಪಿಟೇಷನ್ ಎಲ್ಲ ಮುಗೀತು. ಈಗ ಲಾಸ್ಟ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ನಮಗೂ ಬಿಸಿಲಲ್ಲಿ ಕೂತಿ ಸುಸ್ತಾಗಿತ್ತು, ಹೋಗಿ ಮನೆ ಸೇರ್ಕೊಂಡ್ವಿ. ಸೊ ಇವತ್ತು ಕನ್ನಡ ರಾಜ್ಯೋತ್ಸವ ಲಾಗ್ನ ಎಡಿಟ್ ಮಾಡಿ ಹಾಕ್ತಿದ್ದೀನಿ. ಯಾರು ಕಮೆಂಟ್ ಮಾಡಬೇಡಿ, ಯಾವತ್ತೂ ಆಗಿರೋ ಲಾಗ್ ಇವತ್ತು ಹಾಕ್ತಿದ್ದೀನಿ ಅಂತ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು